ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಒಂದು ಶ್ರೀಕೃಷ್ಣ ಪಾರಿಜಾತ ರಂಗಪ್ರಯೋಗವನ್ನು ತಮ್ಮೆಲ್ಲರ ಮುಂದೆಗೆ ಹೇ ಸೀತಾರಾಮ್ ನ್ಯೂಸ್ ಚಾನೆಲ್ ಮುಖಾಂತರವಾಗಿ ಬಿತ್ತರ ಮಾಡ್ತಾ ಬಂದಿದ್ದೀನಿ, ವಾಚನ ಮಾಡ್ತಾ ಬಂದಿದ್ದೀನಿ. ಮಾಯಾವಿಯಾದ ಶ್ರೀಕೃಷ್ಣ ಪರಮಾತ್ಮ ಕೊರವಂಜಿ ರೂಪವನ್ನು ತೊಟ್ಟು ನಿಜವಾಗಿ ನೀತಿಯನ್ನು ಎಲ್ಲರಿಗೂ ಬೋಧ ಮಾಡ್ತಾ ಆತನು ಸತ್ಯಭಾಮೆಯಲ್ಲಿಂದು ಸತ್ಯಭಾವ ಉದಯ ಆಗೋ ಹಾಗೆ ಮಾಡಿದ ನಂತರ ಕೃಷ್ಣ ಪರಮಾತ್ಮ ಅವಳ ಭೆಟ್ಟಿಗಾಗಿ ಆತ ಸತ್ಯಭಾಮೆಯ ಮಂದಿರಕ್ಕೆ ಬರುವಂಥ ಒಂದು ಸನ್ನಿವೇಶ ಪ್ರಾರಂಭವಾಗಿದೆ. ಇಂಥ ವೇಳೆಯೊಳಗೆ ಮನುಷ್ಯನಾಗಿ ಮತ್ತು ದೇವರಿಗೆ ಅನನ್ಯವಾದಂಥ ಒಂದು ಸಂಬಂಧ ಅಂದರೆ ಜೀವಾತ್ಮನೇ ಪರಮಾತ್ಮ, ಆ ಪರಮಾತ್ಮನ ಸ್ವರೂಪವೇ ಈ ಜೀವಾತ್ಮ. ಅಂದರೆ ದೇವನಿಗೆ ಮತ್ತು ಮನುಷ್ಯರಿಗೆ ಭೇದ ಅನ್ನುವುದನ್ನೇ ಇಲ್ಲ. ಯಾಕಂತಂದರೆ ಆತ ನಿರಾಕಾರ, ನಿರ್ಗುಣ, ನಿರ್ವಿಕಲ್ಪ, ನಿರ್ವಯ, ಸತ್ವಾದಿ ಗುಣರಹಿತ, ಆನಂದಾದಿ ಗುಣಗಳಿಂದ ಪರಿಪೂರ್ಣವಾಗಿದ್ದರೂ ಕೂಡ ಈ ಜೀವಾತ್ಮನೂ ಕೂಡ ಸೂರ್ಯನಲ್ಲಿರ್ತಕ್ಕಂಥ ಪ್ರತಿಬಿಂಬವನ್ನು ನಾವು ಹೇಗೆ ನೀರಿನಲ್ಲಿ ನೋಡ್ತಾ ಇದೆಯೋ ಆ ರೀತಿಯಾಗಿ ಆತನ ಸ್ವರೂಪವೇ ನಾವಾಗಿರುವುದರಿಂದ ಆತನಂತೆ ನಾವು ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದ್ದರೂ ಕೂಡ ನಮ್ಮ ಒಂದು ಪ್ರಾರಬ್ಧ ಭೋಗಕ್ಕನುವಾಗಿ ಕೆಲವೊಂದು ಅಘಟಿತ ಘಟನೆಗಳು ಜೀವನದೊಳಗೆ ನಡೀತಾವೆ. ಹಾಗೆ ಏನಾಗಿತ್ತು ಅಂತಂದರೆ, ದ್ವಾಪಾರ ಯುಗದಲ್ಲಿ ಕುರುಕ್ಷೇತ್ರ ರಂಗದೊಳಗೆ ಯುದ್ಧ ಭೂಮಿ ಒಳಗೆ, ಅದರಲ್ಲೂ ವಿಶೇಷವಾಗಿ ಭೀಷ್ಮಾಚಾರ್ಯರಿಗೆ ಒಂದು ಸೈನ್ಯದ ಅಧಿಪಟ್ಟವನ್ನು ಕಟ್ಟಿದಂಥ ದುರ್ಯೋಧನ ಮಾತಾಡಿದಂಥ ಮಾತುಗಳು ಬಹಳ ಒಂದು ಯಾರಿಗೆ ಯಾವ ರೀತಿ ಮಾತಾಡಬೇಕು ಅನ್ನುವಂಥ ಪರಿಜ್ಞಾನ ಮನುಷ್ಯನಲ್ಲಿ ಇರಬೇಕು. ದೊಡ್ಡವರು ಹಿರಿಯರಿಗೆ ಮಾತಾಡೋಕೆ ಅವೊಂದು ಏನೇ ಇದ್ದರೂ ಕೂಡ ಗೌರವ ಕೊಟ್ಟು ಮಾತಾಡಬೇಕು ಅನ್ನುವಂಥ ಒಂದು ಪ್ರತೀತಿ ಇಲ್ಲಿ ಕಂಡು ಬರ್ತಾಯಿದೆ. ದುರ್ಯೋಧನ ತಾತ, ನೀವು ನನ್ನ ಅನ್ನ ಉಂಡು ಆ ಪಾಂಡವರಿಗೆ ಜಯ ಆಗಲಿ ಅಂತ ತಿಳ್ಕೊಂಡು ಮನುಷ್ಯನ ಇಟ್ಕೊಂಡು ನೀವು ಸರಿಯಾಗಿ ಯುದ್ಧ ಮಾಡ್ತಾ ಇಲ್ಲ ಅಂದಾಗ ಭೀಷ್ಮಾಚಾರ್ಯ ಮನಸ್ಸಿಗೆ ನೋವಾಕತಿ. ಯಾರಿಗೇ ಆಗಲಿ ನೋಡ್ರಿ, ಅನ್ನೋದ್ರು ನಾವು ಭಾಳ ಕೆಟ್ಟ. ಯಾಕೆ ಯಾರು ಅನ್ನ ತಿಂದಿರ್ತೀವೋ ಅವ್ರ ಉಪಕಾರ ನಾವು ಸ್ಮರಣೆ ಮಾಡಬೇಕಾಗ್ತದೆ. ಇಂಥ ವೇಳೆಯೊಳಗೆ ದುರ್ಯೋಧನ ಹೀಗೆ ಮಾತಾಡಿದ ಕೂಡಲೇ ಯಾರಿಗಾಗಲಿ ಸಿಟ್ಟು ಬರೋ ಸರಿ ಅಲ್ಲ, ನಾನು ಸರಿಯಾಗಿ ಯುದ್ಧ ಮಾಡ್ತಾ ಇದ್ದಾನೆ, ಯಾವಾಗ ನೀನು ಈ ರೀತಿ ಮಾತಾಡ್ತೀಯ ಅಂತಂದ ಮೇಲೆ ನಾಳಿನ ಯುದ್ಧದೊಳಗೆ ಪಾಂಡವರು ಒಬ್ಬರೂ ಉಳಿಯಂಗಿಲ್ಲ, ಎಲ್ಲ ಪಾಂಡವ್ರನ್ನ ನಾನು ಸಂಹಾರ ಮಾಡ್ತೇನೆ ಅಂತ ಭೀಷ್ಮರು ಸಂಕಲ್ಪ ಮಾಡ್ತಾರೆ. ಆ ಸಂಕಲ್ಪ ಮಾಡುವಂಥ ಸತ್ಯ ಸಂಕಲ್ಪ, ಈ ಸತ್ಯ ಸಂಕಲ್ಪ ಮಾಡಿದ ಕ್ಷಣ ಕೃಷ್ಣಗೆ ಒಮ್ಮೆಗೆ ಏನಾಯ್ತು ಅರಿವು ಮೂಡ್ತದೆ. ಯಾವಾಗ ಭೀಷ್ಮರು ಸತ್ಯ ಸಂಕಲ್ಪವನ್ನು ಮಾಡಿದರೂ ನಾಳೆ ಪಾಂಡವರಿಗೆ ಭೂಮಿಯ ಮೇಲೆ ಉಳಿಗಾಲ ಇಲ್ಲ ಅಂತ ತಿಳ್ಕೊಂಡು ನೇರವಾಗಿ ಮಧ್ಯರಾತ್ರಿಯದ್ದು ಕೂಡ ದ್ರೌಪದಿಯ ಶಿಬಿರಕ್ಕೆ ಬಂದು ಅವಳಿಗೆ ಹೇಳ್ತಾನೆ, ಅಮ್ಮ ನಿನ್ನಿಂದ ಒಂದು ಕಾರ್ಯ ಆಗಬೇಕಾಗೈತಿ, ನಿನ್ನೆ ಮಂಗಲಸೂತ್ರವನ್ನು ನೀನು ಕಾಕೋಬೇಕಾಗೈತಿ, ಅದಕ್ಕಾಗಿ ನೀನು ಈಗಿಂದೀಗಲೇ ಭೀಷ್ಮಾಚಾರ್ಯರ ಶಿಬಿರಕ್ಕೆ ಹೋಗಿ ಅವರ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನಿನ್ನ ಪತಿ ಭಿಕ್ಷೆ ಬಿಡ್ಕೋಬೇಕು ಅಂದಾಕ್ಷಣ ಆಗಲಿ ಅಣ್ಣ ಅಂಥೇಳಿ ದ್ರೌಪದಿ ಹೋಗ್ತಾಳೆ. ಯಾಕಂದ್ರೆ ಕೃಷ್ಣನ ಮಾತಂದ್ರೆ ಅವಳಿಗೆ ವೇದವಾಕ್ಯ. ಆವಾಗ ಅವಳು ಹೋಗುವಾಗ ಮುಂದೆ ಸರಸರಣ ಮುತ್ತಿನ ಚಪ್ಪಲಿಗಳನ್ನು ಹಾಕ್ಕೊಂಡು ಮುಂದೆ ಹೋಗ್ತಾರೆ. ಅವಾಗ ಕೃಷ್ಣ ಮತ್ತೆ ತಡಿತಾನೆ, ಅಮ್ಮ ನಿಲ್ಲು ಸಹೋದರಿ ಅಂದ ಕ್ಷಣ ಯಾಕನ್ನ ಅಂತ ಕೇಳ್ತಾಳೆ. ಆವಾಗ ನೋಡಮ್ಮ, ಭೀಷ್ಮಾಚಾರ್ಯರು ಮಹಾಜ್ಞಾನಿ, ಮಹಾ ತಪಸ್ವಿ, ಇದು ಅಲ್ಲದೆ ಕುರುವಂಶಕ್ಕೆ ಅವರು ಪೂಜ್ಯರು. ಅಂಥವರು ಇರ್ತಕ್ಕಂಥ ಒಂದು ಶಿಬಿರ ಅಂತಂದ್ರೆ ಅದು ದೇವಸ್ಥಾನ ಇದ್ದಂಗೆ. ಅಂಥ ದೇವಸ್ಥಾನಕ್ಕೆ ಅವರ ದರ್ಶನಕ್ಕೆ ಹೋಗಬೇಕಾದ್ರೆ ನೀನು ಚಪ್ಪಲಿಗಳನ್ನು ಹಾಕ್ಕೊಂಡು ಹೋಗಬಾರದು ತಾಯಿ, ಚಪ್ಪಲಿಗಳನ್ನು ಇಲ್ಲೇ ಬಿಟ್ಟು ಹೋಗುವಂದ ಕ್ಷಣ ಆಗಲಿ ಅಣ್ಣ ಅಂತೇಳಿ ಅವಳು ಚಪ್ಪಲಿಗಳನ್ನು ಬಿಟ್ಟು ಹೋದಾಗ ಕೃಷ್ಣ ಅವಳು ಒಂದು ಹೋಗ್ತಾ ಇರೋದನ್ನು ನೋಡ್ಕೋದು 20 ಹೆಜ್ಜೆಗಳನ್ನಿಟ್ಟು 21ನೇ ಹೆಜ್ಜೆ ಇಡ್ತಾ ಇದ್ದಳು. ಆವಾಗ ಒಮ್ಮೆಲೆ ಏನಾಯ್ತು ಅಂತಂದ್ರೆ ಕೃಷ್ಣ ಅವಳ ಚಪ್ಪಲಿಗಳನ್ನು ಕೈಯಿಂದ ಎತ್ತಿಕೊಂಡು ಹಣೆಗಚ್ಚಿ ನಮಸ್ಕಾರ ಮಾಡಿ ತಲೆ ಮೇಲೆ ಇಟ್ಕೊಂಡ್ಬಿಡ್ತಾನೆ. ಇದನ್ನು ಸನ್ನಿವೇಶ ಒಮ್ಮೆಲೆ ಏನಿದೆ ದ್ರೌಪದಿ ಹೊರಳಿ ನೋಡ್ತಾಳೆ, ಇದೇನನ್ನು ಏನು ಮಾಡ್ತಾಯಿದ್ದೀರಿ ನೀವು ಅಂದ ಕ್ಷಣ, ಇಲ್ಲ ತಾಯಿ, ನಿನ್ನಂಥ ಪತಿವ್ರತ ಸ್ತ್ರೀಯರ ಪಾಲ್ಧೂಳಿಯಿಂದ ಈ ಕೃಷ್ಣ ಶರೀರ ಉದ್ಧಾರ ಆಗಬೇಕಾಗಿದವ. ಯಾಕಂದ್ರೆ ನಿನ್ನಿಂದ ಈ ಭೀಷ್ಮಾಚಾರ್ಯರ ಸತ್ಯ ಸಂಕಲ್ಪ ವಿಫಲವಾಗಬೇಕಾಗಿದೆ, ಅದಕ್ಕೆ ನಾನು ಇದನ್ನು ಮಾಡಲೇಬೇಕಾಗೈತಿ. ಅಲ್ಲಿ ಭೀಷ್ಮಾಚಾರ್ಯ ಚಿತ್ತ ಚಂಚಲ ಆಗಿಬಿಡ್ತೈತಿ, ನೀನು ಹೋಗಿ ಅವ್ರಿಗೆ ಪಾದಕ್ಕೆ ನಮಸ್ಕಾರ ಮಾಡಿ ನಿನ್ನ ಪ್ರತಿವೀಕ್ಷಣೆ ಬೀಡು ಅಂದ ಕ್ಷಣ ಹೋಗ್ತಾಳೆ ತಾಯಿ. ಕೃಷ್ಣ ಶರೀರ ಉದ್ಧಾರ ಆಗಬೇಕು ಅನ್ನುವಂಥ ಪರಮಾತ್ಮ ಹೇಳಿದಾಗ ಒಳಗೂ ಸೂಜಿ ಆಗೈತಾರೆ. ಭೀಷ್ಮಾಚಾರ್ಯರು ಧರ್ಮದಿಂದ ವಂಚಿತರಾಗಬಾರ್ದು. ಯಾಕಂದರೆ ಹಿಂದಕ್ಕೆ ನಿನ್ನ ಸೀರೆ ಸೆಳೆಯುವಂಥ ಒಳಗೆ ಅವರು ಕುರುವಂಶಕ್ಕೆ ಹಿರಿಯರ ಅಂತ ಅವರು ತಡಿಬಹುದಾಗಿತ್ತು, ಅದನ್ನು ತಡೆಯೋಕ್ಕಾಗಲಿಲ್ಲ. ಅದಕ್ಕೆ ಕಲ್ಲಿನಂಗೆ ಕೂತ್ಬಿಟ್ಟಿದ್ರು. ಅದಕ್ಕೆ ಏನಾಗ್ತದೆ, ಯಾರಿಗೇ ಆಗಲಿ ಅನ್ನದ ಋಣ ಹಂಗೆ ಸುಮ್ಮನೆ ಹಚ್ಚುದೈ
ಎದುರಿಗೆ ಬಾಲೆಯ ಮಾನಪರಣ ಆಗುತ್ತಿದ್ದರು. ಭೀಷ್ಮಾಚಾರ್ಯ ಅಂತ ಮಹಾಜ್ಞಾನಿ ಗಪ್ ಕೂತಿದ್ರು. ನೋಡಿ ಹಿಂಗಾಗಬಾರ್ದು ಹೌದಲ್ರಿ ಸ್ವಾಮಿ ಕರೆಯದ್ದುತ್ತೆ. ಹಿಂಗಾಗಬಾರ್ದು ಅಂತೇಳಿ ನಾನು ಎಷ್ಟೆಲ್ಲ ಸಂತು ಮಾಡಬೇಕಾಯಿತು. ಭೀಷ್ಮಾಚಾರ್ಯರು ಕುರುವಂಶದ ಪಿತಾಮಹರು ಸುಜ್ಞಾನ ಜಾಗೃತವಾಗಿ ಧರ್ಮ ರಕ್ಷಣೆ ಮತ್ತು ಅವರ ಮನಸ್ಸು ಹೊರಡುವುದಕ್ಕಾಗಿಯೇ ನಾನು ಇಷ್ಟೆಲ್ಲ ಮಾಡಬೇಕಾಯಿತು. ದ್ರೌಪದಿ ಭೀಷ್ಮಾಚಾರ್ಯರಲ್ಲಿ ಹೋಗಿ ಅವರ ಪಾದಕ್ಕೆ ನಮಸ್ಕಾರ ಮಾಡಿ ಪ್ರತಿಭಿಕ್ಷೆ ಬೇಡಿದಾಗ ಅವರ ಮನಸ್ಸು ನಿರ್ಮಲವಾಗಿತ್ತು. ಅವ್ರು ಏನು ಹೇಳಿದ್ರು, ತಥಾಸ್ತು ಅಂತ ಆಶೀರ್ವಾದ ಮಾಡಿದರು. ಮಹಾಜ್ಞಾನಿ ಯಾವ ಆಶೀರ್ವಾದ ಯಾವ ಕಾಲಕ್ಕೂ ಸುಳ್ಳಾಗಲ್ಲ, ಧರ್ಮವನ್ನು ಎತ್ತಿ ಹಿಡಿದರು. ಈಗ ತಿಳಿತಲ್ಲ. ಆತ ಕೃಷ್ಣ ಪರಮಾತ್ಮ ಇಂಥ ನನ್ನ ಪತಿವ್ರತ ತಂಗಿ ಅಂತ ಹೇಳ್ತಾರೆ. ದ್ರೌಪದಿ ಸೀರೆ ಸೆಳೆದು ಅಪಮಾನ ಮಾಡಿದ ದುಷ್ಟರು ಯಾರು? ದುಶ್ಯಾಸನ ಅಂದ್ರೆ ನೀವ. ಯಾಕಂತಂದ್ರೆ ದ್ವಾಪಾರ ಯುಗದೊಳಗೆ ನೀವಾದರೂ ಮನುಷ್ಯರಾಗಿ ನಿಂತಿದ್ರಿ. 7 ಮಳ ಸರಿ ಇತ್ತಲ್ಲೋ. ಹೌದು ಪರಮಾತ್ಮ, ಆ ದುಶ್ಯಾಸನ ಬೇರೆ ಅಲ್ಲ, ನಾವು ಬೇರೆ ಅಲ್ಲ ಅಂತೀರಿ. ಮನುಷ್ಯರಂತಲ್ಲ ಒಂದೇ ರೀ. ಹೌದಂದ ಏನು ಮಾಡಿರಿ? ಈ ದಾರಿಗಾಣದ ಪುನಃ ನಿಮಗೆ ಶಿಕ್ಷೆ ಕೊಡಬೇಕಾಗ್ತದೆ. ಏನು ಶಿಕ್ಷೆ ಕೊಟ್ರಿ ನೋಡ್ದೂತಿ. ಯಾವಾಗ ಅಧರ್ಮ ಕಾರ್ಯಗಳನ್ನು ಮಾಡ್ತಾಯಿದ್ರೆ ಅವ್ರಿಗೆ ಶಿಕ್ಷೆ ಕೊಡುವುದೂ ಅಷ್ಟೇ ಕರ್ತವ್ಯ ಇರ್ತದೆ. ಯಾಕೆ ಅವರು ಜಾಗೃತರಾಗಬೇಕು, ಒಳ್ಳೆಯವರಾಗಬೇಕು. ಮೊದಲಿಂದಲೇ ಏನು ಶರೀರ ಇದ್ದಾಗ ಅರ್ಧ ಕಡಿಮೆ ಇರ್ತದೆ, ಆಯುಷ್ಯೊಳಗೆ ಮುಂದಿನ ಸೊನ್ನೆ ತೆಗೆಬಿಟ್ಟಂದ್ರೆ 3.5 ಮಳ ಶರೀರ. ಮೊದಲಿಂತ 1000 ವರ್ಷಗಳೇ ಒಂದು ಪೂಜೆ ಕರೆದುಕೊಂಡಾಗ ಕೇವಲ ಒಂದು 100 ವರ್ಷ ಆಯುಷ್ಯ. ಅದು ಯಾವಾಗ ರೀ ಸ್ವಾಮಿ? ಇದೇ ಕಲಿಯುಗದೊಳಗೆ. ಈ ಕಲಿಯುಗದೊಳಗೆ ನೀವು ಪ್ರತಿಯೊಬ್ಬರೂ ನಿಮ್ಮ ಕೈಯಿಂದ ಮಳ ಹಾಕಿ ನಿಮ್ಮ ಶರೀರವನ್ನು ನೀವು ಮಾಪ ಮಾಡಿದರೆ ನೀವು ಪ್ರತಿಯೊಬ್ಬರು 3.5 ಮಳ ಶರೀರನ ಐತಿ. ಯಾರು ಬೇಕಾದವರು ಪರೀಕ್ಷೆ ಮಾಡಿ ನೋಡ್ಬೋದು. ಹೌದಲ್ಲ ಸ್ವಾಮಿ, ನಮ್ಮ ಕೈಯಿಂದ ನಾವು ಮಾಪ್ ಮಾಡಿದ್ರೆ 3.5 ಮಳ ಶರೀರ ಅದಾವೆ ನಮ್ಮ. ಅದಕ್ಕೊಂದು 100 ವರ್ಷ ಆಯುಷ್ಯ ಅಂತ ತೀರ್ಮಾನದಂಗೆ ಆತ್ರಿ. ನಿಮ್ಮದು ಲೆಕ್ಕ ಬರೋಬ್ಬರ ಐತಿ ಬಿಡ್ರಿ ಸ್ವಾಮಿ. ನೋಡ್ದೂತೆ ಈಗಲಾದರೂ ಜನ್ಮ ಸಾರ್ಥಕ ಮಾಡಿಕೊಳ್ಬೇಕು. ಯಾಕಂದ್ರೆ ಹುಟ್ಟಿದ್ದು ಸಾಯ್ತೈತಿ, ಸತ್ತದ್ದು ಮತ್ತು ಹುಡ್ತೈತಿ. ಹುಟ್ಟು ಸಾವು ನಿರಂತರ ಇದೆಯೋನ. ಆದರೆ ಜನ್ಮ ಸಾರ್ಥಕ ಆಗಬೇಕಾದ್ರೆ ಅಲ್ಲಿ ಸುಜ್ಞಾನ ಪ್ರಾಪ್ತ ಆಗಬೇಕು. ಅದಕ್ಕೆ ಎಲ್ಲೆಡೆ ಏನೈತಿ, ಈಗ ಕಲ್ಲಿನಿಂದ ದೇವಾಲಯಗಳ ನಿರ್ಮಾಣ ಆಗಿದ್ದಾವೆ, ಪುಣ್ಯ ನದಿಗಳೆಲ್ಲ ಸೃಷ್ಟಿ ಮಾಡಿದ್ದೀರಿ. ನೀವೆಲ್ಲ ಆ ನದಿಯಲ್ಲಿ ಮಿಂದು ಪಾವನರಾಗಿ ಜನ್ಮವನ್ನು ಸಾರ್ಥಕ ಮಾಡ್ಕೋಬೇಕಂತೇಳಿ ನಾನು ನಿಮಗೆಲ್ಲ ಏನೆಲ್ಲ ಸೌಕರ್ಯಗಳನ್ನು ಮಾಡಿದ್ದೀನಿ, ಅದ್ರ ಸದುಪಯೋಗ ಮಾಡಿಕೊಂಡು ಜನ್ಮ ಸಾರ್ಥಕ ಮಾಡ್ಕೋಬೇಕು. ನಾನು ನಿಮಗೆ ಏನು ಮಾಡೀನಿ ರೀ ಪರಮಾತ್ಮ, ಯಾಕೆ ಹಿಂಗೆ ಮಾತಾಡ್ತೀರಿ? ಅಲ್ಲ, ಈಗ ಸದ್ಯ ನೋಡು, ನಾನು ಸತ್ಯಭಾಮೆಯನ್ನು ಪ್ರೀತಿಯಿಂದ ಕರೆದು ಅವಳಿಗೆ ಭೇಟಿ ಆಗಬೇಕಂತೇಳಿ ಬಂದಿದ್ದೇನೆ. ನಡಕ ನೀವು ಅಡ್ಡಕ್ಕೆ ನನ್ನ ಬಾಗಲ್ದಾಗ ತರವಿ ಇಷ್ಟೆಲ್ಲ ಮಾತಾಡಕತ್ತೀರಿ. ಅದು ಅಡ್ಡಾದಿಡ್ಡಿಯಾಗಿ ಮಾತಾಡ್ತದೆ ರೀ. ಗಂಡ ಹೆಂಡರನ್ನು ಒಂದು ಮಾಡಿಡೋದನ್ನ ಧರ್ಮ ಇರ್ತೈತಿ. ಅದನ್ನ ಬಿಟ್ಟು ನೀವೇನು ಮಾಡ್ತೀರಿ? ಬೇರೆ ಅಡ್ಡದಾರಿಗೆ ಹೋಯ್ತಾರೆ. ಯಾರು ಬೇಡ ಅಂತಾರೆ ಸ್ವಾಮಿ? ನೀವು ಗಂಡ ಹೆಂಡತಿ ಚಂದ ಇರ್ತದೆ, ನಮಗೂ ಚಂದ ಅಲ್ರಿ. ನೋಡಿರಿ, ನಾವು ಎಷ್ಟಾದರೂ ನಿಮ್ಮ ಮನೆ ಆಳು, ನೀವು ಚೆಂದಾಗಿರಿ ಅಂತೇಳಿ ನಾವು ಆಸೆ ಮಾಡ್ತೇವೆ. ಅದನ್ನು ನಮಗೂ ಸಂತೋಷ ಆಕತ್ತಲ್ರಿ. ಹಾಗಾದ್ರೆ ಇರುತ್ತೆ. ಹೀಗೆ ಯಾವಾಗಲೂ ಎಲ್ಲರೂ ವಿಚಾರ ಮಾಡಿ. ಯಾಕೆ? ಪರೋಪಕಾರಾರ್ಥಂ ಇದಂ ಶರೀರಂ ಅಂದರೆ ಪರರಿಗೆ ಒಳ್ಳೆಯದನ್ನು ಮಾಡುವುದಕ್ಕಾಗಿ ನಾವು ಹುಟ್ಟಿ ಬಂದಿದ್ದೀವಿ. ಮತ್ತೊಬ್ಬರಿಗೆ ಒಳ್ಳೆಯದಾದರೆ ನಿಮಗೂ ಒಳ್ಳೆಯದಾಗ್ತದೆ. ಹಂಗೆ ಮಾಡ್ಬಿಡ್ರಿ. ದಿವಸ ಮಾಡಿದಂಗೆ ಮತ್ತೇನು ಮಾಡ್ಬೇಕಂತ ಮಾಡಿದ್ರೆ ಹೇಳ್ರಿ, ನೀವು ಹೇಳ್ತಾನು, ನೀವು ಹೇಳ್ದಂಗೆ ನಾವು ಮಾಡ್ತೀವಿ ರೀ. ನೋಡುವುದೇ ಸತ್ಯಭಾಮ ಈಗ ಅರೆನಿದ್ರೆಯಲ್ಲಿ ಇದ್ದಂತೆ ಕಾಣ್ತದೆ. ಯಾಕಂದ್ರೆ ಪೂರ್ಣ ನಿದ್ರೆ ಹತ್ತಿದಾಗ ಈ ಕಡೆ ಯಾವುದೋ ಒಂದು ಪರಿವು ಇರೋದಿಲ್ಲ. ಆದರೆ ಅರೆನಿದ್ರೆ ಹತ್ತಿದಾಗ ಏನಾಯ್ತಂದ್ರೆ ಆ ಕಡೆ ನಿದ್ದೆನೂ ಇರೋದಿಲ್ಲ, ಈ ಕಡೆ ಜಾಗೃತಾವಸ್ಥೆ ಇರೋದಿಲ್ಲ. ಇಂಥ ಒಂದು ಕಾಲಕ್ಕಿಂತ ಸ್ವಪ್ನಾವಸ್ಥೆ ಅಂತ ಹೇಳ್ತಾರೆ. ಅಲ್ಲಿ ಸ್ವಪ್ನ ಬಿಡದೇ ಹೋದರೂ ಕೂಡ ಇದು ಎಚ್ಚರಿಕೆ ಅಂತ ಇರ್ತದೆ. ನಾಗ ಅವಳು ಎತ್ತರಿಸ್ಬೇಕಾದ ಏನು ಮಾಡ್ಬೇಕಂದ್ರೆ ಏನು ಮಾಡ್ಬೇಕ್ರಿ? ನೀವೇ ಹೇಳ್ರಿ. ಏನಿಲ್ಲ, ನಾನು ಹೇಳ್ತೀನಿ, ಅವಳು ಉತ್ತರನೂ ಕೊಡ್ತಾಳೆ. ನೀವು ಕೇಳ್ಕೋತ ಹೋಗಿ ಹೆಂಗೆ ಹಾಕಿ ಉತ್ತರ ಕೊಡ್ತಾಳು, ನಾನು ಹೆಂಗೆ ಕೇಳ್ತೀನಿ ಅವಳನ್ನ. ಹೇಳ್ರಿ ಪರಮಾತ್ಮ, ನಿಮ್ಮ ಅವತಾರ ಹೇಳಿ ನಾವು ಕೇಳೋದ್ರೆ ನಮ್ಮ ಆನಂದವೇ ಆನಂದ. ನೋಡು ಹೇಳ್ತೀನಿ. ತಾವೇ ಗಂಧಿ ತವಕದಿಂದಲೇ ಬೇಗ ಕೋವಿದರನ್ನ ನೀನು ಕದವ ತೆರೆಯೇ ಬೇಗ ಅಂದಾಗ ಸತ್ಯಭಾಮಿ ಅಂತಳ, ದಾವತಾನೇನಯ್ಯ ದುಡುಕು ಮಾಡಲಿ ಬೇಡ, ನೀವು ಪೇಳರಿ ನಿಮ್ಮ ಹೆಸರು ಚಂದ. ಆಗ ವಾರಿಯೊಳಗೆ ಪಕ್ಕು ವೇದವ ತಂದಿತ್ತೆ ಧೀರ ಮತ್ಸ್ಯಾನುದಾರ ದುಂಡಿ ತೆರೆಯ ನೀ ಬಾಗಿಲ್ಲ ಅಂದಾಕ್ಷಣ ಧೀರ ಮತ್ಸ್ಯನು ನೀನಾದರೊಳಿತು ನಡೆ ನೀರಿನಳಿಯರು ಹೋಗಯ್ಯ ಹೋಗು ಹರಿಯೇ. ಆವಾಗ ಶರದಿಯ ಮತಿನೀಸಿ ಸುರರಿಗೆ ಅಮೃತವ ಕರದಿ ನೀಡಿದ ಕೂರ್ಮಾವತಾರ ಕಾಣೆ ತೆರೆ ನೀ ಬಾಗಿಲ. ಸತ್ಯಭಾಮ ಏನಂತಾಳ, ಕರದಿ ನೀಡಿದ ಕೂರ್ಮನಾದರೂ ಒಳ್ಳೆಯಿತು ನಡೆ ಸರಿಸಿ ನೋಡಿರು ಹೋಗಯ್ಯ ಹೋಗು ಹರಿಯೇ.
ಆಗ ಮತ್ಸ್ಯ ದೈತ್ಯನ ಕೊಂದು ಮುದದಿ ಭೂಮಿಯ ತಂದ ಸತ್ಯವರಹಾವತಾರಿ ಬಾಗಿಲ ತೆರೆ ಸರಿಸಿದಾಕ್ಷಿ ಸತ್ಯಭಾಮೆ ಅಂದಾಕ್ಷಣ ಅವಳು ಸತ್ಯವರಹೇ ನೀನಾದರೊಳಿತು ಹರಿಯೇ ಶಿರವ ಎತ್ತದೆ ತಿರುಗುತ್ತಿರು ಹುಗಯ್ಯ ಹೋಗು ಹರಿಯೇ ಅಂದಳು. ಆಗ ಬಾಲಕನ ಮುರಗನ ಬಂದು ರಕ್ಕಸನ ಕೊಂದೆ ಲೀಲೆ ಹರಿಸಿದ ನರಸಿಂಹಾವತಾರಿ ನಾಡೆ ಲಲಿತಾಂಗಿ ಎಂದಾಗ ಲೀಲೆ ನರಸಿಂಹ ನೀನಾದರೊಳಿತು ಸ್ವಾಮಿ ಮೇಲಾದ ಗಿರಿಯೊಳಿರು ಹುಗಯ್ಯ ಹೋಗು ಹರಿಯೇ ಅಂತಳ. ಪುಟ್ಟ ವಾಮನನಾಗಿ ಪೊಡವೆಯೊಳೆಯದ ಬಲಿಯ ಮೆಟ್ಟಿದ ಕಾಣೆ ನಾ ಮೋಹನಾಂಗಿ ತಿಳಿಯ ಸತ್ಯಭಾಮೆ. ಮೆಟ್ಟಿದರೊಳ್ಳಿತ್ತು ನಡೆ ಋಷಿಗಳ ತಟ್ಟುತ್ತಿದ್ದ ಇದ್ದರಿರು ಹೋಗಯ್ಯ ಹೋಗು ತಟ್ಟುತ್ತಲಿದ್ದರು ಹೋಗಯ್ಯ ಹೋಗು ಹರಿ. ಆಗಲಿ ತಂದೆ ವಚನವ ಕೇಳಿ ತೊರಿತಿರಿ ಮಾತೆಯ ಕೊಂದ ಭಾರ್ಗವ ನಾನು ಕಾಣೆ ಸತ್ಯಭಾಮೆ ನಿನ್ನ ಮಂದಿರಕ್ಕೆ ಬಂದಿನಿ ಬಾಗಿಲ ತೆರೆಯೇ. ಕೊಂದ ಭಾರ್ಗವ ನೀನಾದರೊಳ್ಳಿತು ಮುನಿಯ ವೃಂದವಿದ್ದದಲ್ಲಿ ನೀನಿರು ಹೋಗಯ್ಯ ಹೋಗು ನೀ ನಿನ್ನ ಧರಿಯತನಕ್ಕೆ. ಮಾನಿನಿಗಾಗಿ ಮಲೆತ ರಾವಣನ ಕೊಂದೆ ಜಾಣರಾಮನೆ ನಾನು ಜಾಲಜಾಮುಖಿಯೇ ತೆರೆದು ನೋಡಿ ನಿನ್ನ ಶ್ರೀಹರಿಯನ. ಜಾಣರಾಮ ನೀನಾದರೂ ಒಳ್ಳಿತು ಗುಂಪು ಗುಂಪು ವಾನರೊಳಗರಿಗೂ ಹೋಗಯ್ಯ ಹೋಗು ನೀನು ಇಲ್ಲಿಗೇಕೆ ಬಂದೆ ನೀ ಹರಿ. ಇದ್ದು ಗೋವಲರೋಳು ಎಲ್ಲ ಪಡಿ ಆಡಿದೆ ಮುದ್ದು ಕೃಷ್ಣನು ನಾನು ನಿನ್ನ ಕೃಷ್ಣನ ಬಂದೆನೇ ಮಾನಿನಿಯೇ ತಿಳಿದು ನೋಡು ಬಾಗಿಲುತ್ತಾರೆ. ಮುದ್ದು ಕೃಷ್ಣ ನೀನಾದರೂ ಒಳ್ಳೆಯಿತು ಸ್ವಾಮಿ ಬೆಣ್ಣೆ ಕದ್ದು ತಿನ್ನುತ್ತಲಿರು ಹೋಗಯ್ಯ ಹೋಗು ಹರಿಯೇ ನೀನು ಇಲ್ಲಿಂದ. ಬತ್ತಲೆ ಆಗಿ ಬಾಲೆಯರ ವ್ರತಗಡಿಸಿದೆ ಸತ್ಯ ಬೌದ್ಧಳಿ ಕಾಣೆ ಸೌಜಾಣೆ ಸತ್ಯಭಾಮೆ ತಿಳಿದು ನೋಡು. ಸತ್ಯಬೌದ್ಧನು ನೀನಾದರೆ ಗುಡಿಯೊಳಿರು ಸ್ವಾಮಿ ನಿತ್ಯ ತೋರುತ್ತಲಿರು ಹೋಗಯ್ಯ ಹೋಗು ನಿಲ್ಲಿಗೇಕೆ ಬಂದೆ ನೀ ಹರಿಯೇ. ಚೆಲುವ ತೇಜಿಯ ನೇರಿ ಚದುರಾದಿ ನಡೆಸಿದೆ ಕಲಿಕೆ ಅವತಾರ ಕಾಮಣಿಕೆ ಕಲಿಂಕ ಅವತಾರ ತಿಳಿದು ನೋಡು ನನಗೆ ಬಾಗಿಲತ್ತರೆ. ಕಲಿಕೆ ಅವತಾರ ನೀನಾದರೆ ರಾಹುತರ ಉಳು ಇದ್ದಲ್ಲಿ ನೀನಿರು ಹೋಗಯ್ಯ ಹೋಗು ಹರಿಯೇ ಇಲ್ಲಿಗೇಕೆ ಬಂದೆ. ಇಷ್ಟಾದರೂ ಗುರುತಾಗಲಿಲ್ಲದ ಭೂಮಿಯೊಳಲ್ ಅಲ್ಲಿ ಪುರಿ ಭೀಮನೊಡೆಯ ಕಾಣೆ ಬಾಗಿಲ ತೆರೆದು ನೋಡು ಸತ್ಯಭಾಮೆ ನಾನು ನಿನ್ನ ಕೃಷ್ಣ ತಿಳಿದು ನೋಡು. ಸ್ವಾಮಿ ಕರುಸೆಂದು ಶರಣೆಂದು ಪಾದಕ್ಕೆ ಪ್ರೇಮದಿ ಬಂದಿರಲು ಸತ್ಯಭಾಮೆ. ಹೀಗೆ ಅವಳನ್ನು ಹೇಳ್ತಾ ಹೇಳ್ತಾ ವಾದ ಸಂವಾದಗಳಾಗ್ತಾ ಇರುವಾಗ ನೋಡ್ಬೋತೆ ಏನು ಆಯಿತು ಅರಿವು ಬರಲಿಲ್ಲ. ಸ್ವಾಮಿ ಹಿಂಗೆ ಹೇಳಿದ್ರೆ ತಿಳಿದು ಬಿಡ್ರಿ ನಮಗೂ ಮತ್ತು ನಮಗೆ ತಿಳಿಯುವಂಗೆ ನೀವು ವರ್ಣನೆ ಮಾಡಿ ಏನಾದರೂ ಹೇಳಿದರೆ ಏನಾದ್ರು ತಿಳಿದಿರ್ತೀರಿ ಸ್ವಾಮಿ ಮತ್ತು ಹಿಂಗೆ ಹೇಳ್ಕೊತ ಆದ್ರೆ ನಮ್ಗೆ ಗೊತ್ತಾಗೋದಿಲ್ಲ ರೀ. ಹಾಗಾದರೆ ಒಂದೊಂದು ಅವತಾರಗಳನ್ನು ಬಿಚ್ಚಿ ಬಿಚ್ಚಿ ಹೇಳ್ತೇನೆ ಚಂದದಿಂದ ಕೇಳ್ದೋತೆ ಆಗಲಿ ಹೇಳಿ ಸ್ವಾಮಿ ಕೇಳ್ತೀವಿ. ಸುಮಕ ಕಳ್ಳನ ಕೊಂದು ನೇಮದಿ ವೇದವ ತಂದ ಸುಮಕ ಕಳ್ಳನ ಕೊಂದು ನೇಮದಿ ವೇದವ ತಂದ ಶ್ರೀಮತ್ಸ್ಯ ಶ್ರೀಮತ್ಸ್ಯನು ಬಂದೇನೆ ಶ್ರೀಮತ್ಸ್ಯನು ಬಂದೇನೆ ಶ್ರೀಮತ್ಸ್ಯನು ಬಂದೇನೆ ತೆರೆಯ ಬಾಗಿಲ ತೆರೆಯ ಸತ್ಯಭಾಮೆ ಬಾಗಿಲ ತೆರೆಯ ಹೂತಾಯ ನೋಡು ಸತ್ಯಭಾಮ ಹಿಂದಕ್ಕೆ ಸುಮುಖಾಸುರ ದೈತ್ಯ ಚತುರ್ಮುಖ ಬ್ರಹ್ಮಣ 4 ವೇದಗಳನ್ನು ಕದ್ದು ಸಮುದ್ರದಲ್ಲಿ ಬಚ್ಚಿಟ್ಟಿದ್ದ. ವೇದಗಳ ನಿತ್ಯ ಪಠನವಿಲ್ಲದೆ ಲೋಕ ಕಾರ್ಯವೆಲ್ಲ ಬಂಧವಾಗಿತ್ತು. ಬ್ರಹ್ಮದೇವನ ಮರೆಯನ್ನು ಆಲಿಸಿ ಕೂಡಲೇ ನಾನು ಮತ್ಸ್ಯ ರೂಪದಿಂದ ಸಮುದ್ರದೊಳಗೆ ಧುಮುಕಿ ಆ ಸುಮುಖಾಸುರ ದೈತ್ಯನನ್ನು ಕೊಂದು ಆ 4 ವೇದಗಳನ್ನು ಎತ್ತಿ ತಂದು ಬ್ರಹ್ಮದೇವನಿಗೆ ಸಮರ್ಪಿಸಿದಂಥ ಶ್ರೀ ಮತ್ಸ್ಯಾವತಾರಿ ಬಂದಿದ್ದೇನೆ ಬಾಗಿಲು ತೆರೆದು ನೋಡು. ಏನಂದ್ರೆ ಸ್ವಾಮಿ ಸತ್ಯಭಾಮ ತಾಯಿ ಕೂತೆ ಸತ್ಯಭಾಮ ಮಂದಿರದೊಳಗಿದ್ದನ್ನು ಮಾತೊಳಗೆ ಕೇಳಿಸ್ತು. ಆದರೆ ಅವಳಿಗೆ ಇನ್ನೂ ಸರಿಯಾದ ಒಂದು ತಿಳುವಳಿಕೆ ಆಗಿರ್ಲಿಕ್ಕಿಲ್ಲ. ದೂತೆ ಅದೇ ಮತ್ಸ್ಯಾವತಾರಿಯೇ ಕರೆಯಾಗಿದ್ದರೆ ಅವರಿಗೆ ಸಮುದ್ರದೊಳಗೆ ಹೇಳು ಅಂಥೇಳಿ ನಿನಗೆ ಹೇಳಿದ್ರಲ್ಲ. ಹೌದಲ್ರಿ ಅಪ್ಪ ಬೇಷ್ ಆತು ನಡ್ರಿ, ಯಾಕಂದ್ರೆ ಸಮುದ್ರಕ್ಕೇನೋ ಹೋಗೋದು ಬ್ಯಾಡ ದೂರಕತಿ. ಇಲ್ಲೇ ಕೃಷ್ಣಾ ನದಿ ಐತಿ, ಕೃಷ್ಣಾ ನದಿಯೊಳಗೆ ನೀವು ಮೀನಾಗಿ ಈಸಾಡ್ರಿ, ನಾನು ಬಲಿ ಹಿಡ್ಕೊಂಡು ಬಂದು ಆಟ ಆಡ್ತೀನಿ. ಇದೊಂದು ಚಲೋ ಮೋಜಿನ ಆಗ್ತೈತಿ, ಆಟ ಆಗತ್ತೆ ಹೌದಲ್ರಪ್ಪ. ನೀವು ಮಿಲಿಯಾಗಿದ್ದು ನಾನು ನಿಮ್ಮನ್ನು ಹಿಡ್ಕೊಂಡು ಬರೋದು ಚಲೋ ಆಕೈತಿ, ಹೋಗೋಣ ನಡ್ರಿಪ್ಪ
ದೂತೆ ಚೇಷ್ಟೆ ಮಾಡಬಾರ್ದು. ಯಾಕಂತಂದ್ರೆ ಮತ್ಸ್ಯಾವತಾರದ ಒಂದು ಪರಿಕಲ್ಪನೆ ಸತ್ಯಭಾಮೆಗೂ ಆಗಿಲ್ಲ ಮತ್ತು ನಿನಗೂ ಆಗಿಲ್ಲ. ಅದರದ ಮರ್ಮ ಏನು, ಮತ್ಸ್ಯಾವತಾರ ಯಾಕೆ ಧಾರಣೆ ಮಾಡಬೇಕಾಯಿತು ಅನ್ನೋದನ್ನು ನಿನಗೆ ವಿವರವಾಗಿ ಹೇಳ್ತೇನೆ, ಚಿತ್ತಗೊಟ್ಟು ಕೇಳು.